ನಮಸ್ಕಾರ, ನಾನು ನಿಮ್ಮ ಭಾಸ್ಕರ್ ರಾವ್, ಕಮಿಷನರ್ ಆಫ್ ಪೊಲೀಸ್. ಇವತ್ತಿನ ದಿನ ನಾನು ನಿಮ್ಮೆಲ್ಲರ ಜೊತೆ ನನ್ನ 30 ವರ್ಷಗಳ ಕಾಲ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿರುವ ಕೆಲವು ರೋಚಕ ಅನುಭವಗಳನ್ನು ಹಂಚ್ಕೋಬೇಕು ಅಂತ ಬಯಸುತ್ತೇನೆ. ಮಿತ್ರರೇ, ಬನ್ನಿ ನಾನು ತಮ್ಮೆಲ್ಲರಿಗೂ ಬೆಂಗಳೂರು ನಗರ ಪೊಲೀಸ್ ಯಾವ ರೀತಿ ಕೊರೋನಾ ವಿರುದ್ಧ ಯುದ್ಧ ಪ್ರಾರಂಭ ಮಾಡಿತ್ತು. ಪ್ರಪಂಚಾದ್ಯಂತ ಈ ವೈರಾಣು ಏನು ಚೈನಾದಿಂದ ಹೊರಗೆ ಬಂದು ಎಲ್ಲ ಕಡೆ ಹರಡ್ಕೊಂಡು ಹೋಗೋ ಸಂದರ್ಭ ಪ್ರಾರಂಭವಾಯ್ತಲ್ಲ, ನಮ್ಮ ಇಷ್ಟು ದೊಡ್ಡ ದೇಶ ಮತ್ತೆ ನಮ್ಮ ರಾಜ್ಯ ಮತ್ತೆ ಇಷ್ಟು ನಮ್ಮ ಮಹಾನಗರ ಬೆಂಗಳೂರು ಇದನ್ನು ಏನು ಹೊರತುಪಡಿಸ್ಲಿಕ್ಕೆ ಸಾಧ್ಯನಾ? ಬನ್ನಿ ನಾನು ನಿಮಗೆ ನಾವು ಯಾವ ರೀತಿ ಇದನ್ನು ಮೊಟ್ಟ ಮೊದಲನೇ ಹಂತದಲ್ಲಿ ಎದುರಿಸಿದ್ದೀವಿ ಅಂತ ಒಂದು ಚಿಕ್ಕ ಪರಿಚಯವನ್ನು ಕೊಡ್ತೀವಿ. ಫೆಬ್ರವರಿ ಎಂಡ್ ಮಾರ್ಚ್ ಫಸ್ಟ್ ವೀಕಲ್ಲೇ ಇದರ ಬಗ್ಗೆ ದೆಹಲಿಯಲ್ಲಿ ಮತ್ತೆ ನಮ್ಮ ದೇಶದಲ್ಲಿ ಕೊರೋನಾ ಎಂಟರ್ ಆಗೋಗ್ಬಿಟ್ಟಿತ್ತು. ಇನ್ನು ಬೆಂಗಳೂರು ಕಡೆನೂ ಆಗಿರಲಿಲ್ಲ. ಅಲ್ಲಿವರೆಗೂ ನಾವು ಎಲ್ರಿಗೂ ಕೈ ಕೊಲಕ್ತಾ ಇದ್ವಿ, ಹ್ಯಾಂಡ್ಶೇಕ್ ಕೊಡ್ತಾ ಇದ್ವಿ, ಮತ್ತೆ ವಿ ಯೂಸ್ ಟು ಹಗ್ ಈಚ್ ಅದರ್ ಆ್ಯಂಡ್ ದೆನ್ ಯಥಾಸ್ಥಿತಿಯಾಗಿ ಲೈಫ್ ಇತ್ತು ಅಲ್ಲಿಗೆ. ಯಾವಾಗ ದೆಹಲಿಯಿಂದ ನಮಗೆ ಸೂಚನೆ ಬಂತಲ್ಲ, ಅಂತಾರಾಷ್ಟ್ರೀಯ ಫ್ಲೈಟ್ಗಳಿಂದ ಬರೋರ ಎಲ್ಲರಿಗೂ ಕ್ವಾರಂಟೈನ್ ಮಾಡಬೇಕು ಅಂತ, ಆವಾಗ ಜನರಲ್ಲಿ ಒಂದು ರೀತಿಯ ಕಸಬಿಸಿ ಪ್ರಾರಂಭ ಆಯಿತು. ನಾನು ಯಾಕೆ ಕ್ವಾರಂಟೈನ್ ಆಗಬೇಕು ಅಂತ. ಬೆಂಗಳೂರು ನಗರ ತಮ್ಮೆಲ್ಲರಿಗೂ ಗೊತ್ತಿದೆ, ನಮ್ಮ ವಿಮಾನ ನಿಲ್ದಾಣ ರಾಷ್ಟ್ರದ 3ನೇ ಎಲ್ಲಕ್ಕಿಂತ ದೊಡ್ಡ ವಿಮಾನ ನಿಲ್ದಾಣ. ದೆಹಲಿ, ಮುಂಬೈ ಬಿಟ್ಟರೆ ಬೆಂಗಳೂರು ವಿಮಾನ ನಿಲ್ದಾಣ ಸಹಸ್ರಾರು ಸಂಖ್ಯೆಯಲ್ಲಿ ಪ್ರತಿದಿನ ಬರ್ತದೆ. BBMPನವರು ಕ್ವಾರಂಟೈನ್ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ರು, ಮತ್ತೆ ಕೈ ಮೇಲೆ ಸೀಲ್ ಕೂಡ ಹಾಕಿ ಅವ್ರ ಮನೆಗೆ ಕಳ್ಸಕ್ಕೆ ಪ್ರಾರಂಭ ಮಾಡಿದ್ರು. ಅವಾಗ ಸಹ ನಮ್ಮ ಬೆಂಗಳೂರು ಸಿಟಿ ಪೊಲೀಸ್ಗೆ ಏನಿದು ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಥ ವಿಷಯ, ನಮ್ಗೆ ಯಾಕೆ ಎಷ್ಟು ತಲೆ ಕೆಡಿಸ್ಕೋಬೇಕು ಅಂತ ಇನ್ನೂ ನಮಗೆ ಅದರ ಸೀರಿಯಸ್ನೆಸ್ ಬಂದಿದೆ. ಯಾವಾಗ ಕೇಂದ್ರ ಸರ್ಕಾರದಿಂದ ಕೆಲವು ನಮ್ಮ ಸೆಂಟ್ರಲ್ ಪೊಲೀಸ್ ಆರ್ಗನೈಸೇಷನಲ್ಲಿ ಕ್ವಾರಂಟೈನ್ ಮಾಡೋಕ್ಕೆ ಜಾಗ ಮಾಡಬೇಕು ಅಂತ ಸೂಚನೆ ಬಂತಲ್ಲ, ಆವಾಗ ನಮ್ಗೆ ಅನ್ನಿಸ್ತು, ಇದು ಇಷ್ಟಕ್ಕೆ ಸುಲಭವಲ್ಲ, ಇದು ಬಹಳ ದೊಡ್ಡದಾಗಿ ಆಗುವಂಥದ್ದೇನೋ ಆಗತ್ತೆ. ಬಟ್ ಆದರೂ ಸಹ ನಾವು ಯಾವೊಂದು ಕಲ್ಪನೆ ಮಾಡಿರಲಿಲ್ಲ ಅದು ಈ ಮಟ್ಟಕ್ಕೆ ಏನು ನೀವು ಇವತ್ತು ನೋಡ್ತಾ ಇದ್ವಲ್ಲ ಈ ಮಟ್ಟಕ್ಕೆ ಬರುತ್ತೆ. ಮಾರ್ಚ್ 13ನೇ ತಾರೀಕು ದೇಶದ ಪ್ರಥಮ ಕೊರೋನಾ ಸಾವು ಕಲಬುರಗಿಲಾಗುತ್ತೆ. ಆವಾಗ ನಾವೆಲ್ಲರೂ ಎಚ್ಚರಿಕೆಯಿಂದ ಇದು ಸುಲಭದಲ್ಲ, ಏನೋ ಇದರಿಂದ ನಿಜವಾಗ್ಲೂ ಸಾವು ಆಗ್ತಾ ಇದೆ ಅಂತ ನಮಗೆ ಒಂದು ಎಚ್ಚರಿಕೆ ಗಂಟೆ ನಮ್ಮ ಮೇಲೆ ಹೊಡೆದಂಗೆ ಅನಿಸುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮುಖ್ಯ ಕಾರ್ಯದರ್ಶಿಗಳು ಆಲ್ಮೋಸ್ಟ್ ಎವ್ರಿ ಡೇ ಮೀಟಿಂಗ್ ಮಾಡ್ತಾ ಏನು ಮಾಡಬೇಕು, ಯಾವ ರೀತಿ ಎದುರಿಸಬೇಕು ಅಂತ ಇದು ಪ್ಲಾನ್ ಮಾಡ್ತಾ ಇದ್ರು. ಬೆಂಗಳೂರು ನಗರದ ಜನಸಂಖ್ಯೆ 1,44,00,000. 111 ಪೊಲೀಸ್ ಸ್ಟೇಷನ್ಸ್ ಇದೆ, 44 ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಸ್ ಇದೆ, 8 ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಸ್ ಇದೆ, 2 ಮಹಿಳಾ ಪೊಲೀಸ್ ಸ್ಟೇಷನ್, ಮತ್ತೆ 4 ಬೆಟಾಲಿಯನ್ ಸಿಟಿ ಆರ್ಮ್ ರಿಸರ್ವ್ ಪೊಲೀಸ್ ಇದೆ ಇಲ್ಲಿ, ಮತ್ತೆ 4 ಬೆಟಾಲಿಯನ್ KSRP ಕೂಡ ನಮ್ಮ ನಗರದಲ್ಲಿದೆ. ಸೊ ದಿಸ್ ಈಸ್ ದಿ ಪೊಲೀಸ್ ಸ್ಟ್ರೆಂತ್ ಆಫ್ ಬ್ಯಾಂಗ್ಳೂರ್ ಸಿಟಿ. ನಮಗೆ ಬಹಳ ಗ್ರಾಜುವಲ್ ಆಗಿ ವಿ ಗಾಟ್ ಇನ್ವಾಲ್ವ್ಡ್ ಇನ್ ಟು ದಿಸ್ ಪ್ರೋಗ್ರಾಮ್. ನಾವು ಅನ್ಕೊಳ್ತಾ ಇದ್ವಿ ಇದು ಆರೋಗ್ಯ ಇಲಾಖೆ ಸಮಸ್ಯೆ ಅಂತ. ಮಾರ್ಚ್ 2nd ವೀಕ್ 3rd ವೀಕಲ್ಲಿಂದ ನಾವು ಪೊಲೀಸ್ ಇಲಾಖೆಯಿಂದಾನೇ ತುಂಬಾ ಎಚ್ಚರವನ್ನು ವಹಿಸೋಕೆ ಶುರು ಮಾಡಿದ್ವಿ. ನಾವು ಕೇಂದ್ರ ಸರ್ಕಾರದ ಸೂಚನೆಗಳೆಲ್ಲ ಬರಕ್ಕೆ ಪ್ರಾರಂಭವಾಯಿತು. ಮೊಟ್ಟ ಮೊದಲನೇದಾಗಿ ಪೊಲೀಸ್ ಠಾಣೆ ಒಳಗಡೆ ಯಾರಿಗೂ ಪ್ರವೇಶ ಮಾಡೋದು ಬೇಡ, ಹೊರಗಡೆ ಒಂದು ಶಾಮಿಯಾನ ಹಾಕ್ಕೊಂಡು ಅಲ್ಲೇ ಎಲ್ಲ ಪಿಟಿಷನರ್ಸ್ಗೆ ಮೀಟ್ ಮಾಡೋದು, ಹ್ಯಾಂಡ್ ವಾಶ್ ಮಾಡಬೇಕು ವಾರ್ಮ್ ವಾಟರಲ್ಲಿ, ಡೆಟಾಲ್ ಸೋಪ್ ಇಟ್ಕೊಂಡು, ಮತ್ತೆ ಸ್ಯಾನಿಟೈಸರ್ಸ್ ಇಟ್ಕೊಂಡಿರ್ಬೇಕು ಅಂತ. ಇನ್ನು ಮಾಸ್ಕ್ ಬಗ್ಗೆ ಪ್ರಾರಂಭವಾಗಿರಲಿಲ್ಲ. ಆ ಸಮಯದಲ್ಲಿ ಪ್ರಧಾನಮಂತ್ರಿಗಳು ಒಂದು ಸೂಚನೆ ಕೊಡ್ತಾರೆ, 19ನೇ ತಾರೀಕು ಜನತಾ ಕರ್ಫ್ಯೂ ಮಾಡಬೇಕು ಅಂತ. ನಾವು ಜನತಾ ಕರ್ಫ್ಯೂಗಿಂತ ಮುಂಚೆ ಬ್ಯಾಂಗ್ಳೂರಲ್ಲಿ ಸೆಕ್ಷನ್ 144 ಹಾಕ್ತೀವಿ. ಸೆಕ್ಷನ್ 144 ಹಾಕಿದ ನಂತರ ಪ್ರಧಾನಮಂತ್ರಿ ತಮ್ಮ ಭಾಷಣ ಒಳಗೆ ಏನು ಹೇಳ್ತಾರೆ,
ಆಪ್ಕೆ ಕುಚ್ ಹಫ್ತೆ ಮುಜೆ ಚಾಹಿಯೆ ಅಂತ. ಆವಾಗಲೇ ಅನ್ನಿಸ್ತು, ಓಹ್ ಇದು ಕೇವಲ ಸ್ಯಾಂಪಲ್, ಇದು ಮುಂದೆ ಬಹುಶಃ 5 ದಿನ 6 ದಿನ ಅಥವಾ 10 ದಿನ ನಮಗೆ ಇಂಥ ಒಂದು ಬಂದ್ ಆಗೋ ಸಾಧ್ಯತೆ ಇರ್ಬೋದು ಅನ್ನೋ ಒಂದು ಅರಿವು ಬಂತು. ಆ್ಯಂಡ್ ದೆನ್ ವಿ ಥಾಟ್ ದಟ್ ಇದಕ್ಕೆ ನಾವು ತಯಾರಾಗಬೇಕಂತಿರುತ್ತೆ. ಮಾರ್ಚ್ 19th ಏನು ಜನತಾ ಕರ್ಫ್ಯೂ ಆಯ್ತಲ್ಲ, ಸ್ವಪ್ರೇರಣೆಯಿಂದ ವಾಲಂಟ್ರಿಯಾಗಿ ಎಲ್ಲ ಜನನೂ ಇಡೀ ಬೆಂಗಳೂರು ನಗರವನ್ನು ದೇ ಬ್ರಾಟ್ ಇಟ್ ಟು ಅ ಹಾಲ್ಟ್, ಕಂಪ್ಲೀಟ್ ಹಾಲ್ಟ್, ಎಕ್ಸೆಪ್ಟ್ ಫಾರ್ ಮೀಡಿಯಾ ಆ್ಯಂಡ್ ಎಸೆನ್ಷಿಯಲ್ ಸರ್ವಿಸಸ್ಗೆ. ಕರ್ನಾಟಕ ಸರ್ಕಾರ ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಬಹಳಷ್ಟು ಮುಂಜಾಗ್ರತೆ ಕ್ರಮ ಕೇಂದ್ರ ಸರ್ಕಾರ ಹಾಗೂ ಬೇರೆ ರಾಜ್ಯ ಸರ್ಕಾರಗಳಕ್ಕಿಂತ ಕ್ರಮಗಳು ತಗೊಳ್ಳೋಕ್ಕೆ ಪ್ರಾರಂಭವಾಯಿತು. ಆಗಲೇ ಮಾಲ್ಸ್, ಮಲ್ಟಿಪ್ಲೆಕ್ಸ್, ನರ್ಸರಿ ಸ್ಕೂಲ್ಸ್, ಕಾಲೇಜಸ್, ಯೂನಿವರ್ಸಿಟೀಸ್ ನಾವು ಕ್ಲೋಸ್ ಮಾಡಿಬಿಟ್ಟು, ಅಷ್ಟರಲ್ಲಿ 24ನೇ ತಾರೀಕು ಸಾಯಂಕಾಲ ಮತ್ತೊಮ್ಮೆ ಪ್ರಧಾನಮಂತ್ರಿಗಳು ಇಡೀ ದೇಶಕ್ಕೆ ಅಡ್ರೆಸ್ ಮಾಡ್ತಾ ಏನು ಹೇಳಿದ್ರು, ನಮಗೆ 3 ವಾರದ ಕಾಲ ಫಾರ್ 3 weeks ಫ್ರಮ್ ಮಾರ್ಚ್ 24 to 3rd of May ತನಕ ಎಲ್ಲ ಕಡೆನೂ ಒಂದು ಲಾಕ್ಡೌನ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿ ಎಲ್ಲರೂ ಅವ್ರವ್ರ ಮನೇಲಿರಬೇಕು. ಇದು ಬಹಳ ವಿಚಿತ್ರವಾದ ಸಂಗತಿ ಪೊಲೀಸ್ ಇಲಾಖೆಗೆ. ನಾವು ಸೆಕ್ಷನ್ 144 ಇಂಪ್ಲಿಮೆಂಟ್ ಮಾಡುವಾಗೆಲ್ಲ ನಾವು ಬಂದೂಕ್, ಲಾಠಿ, ಟಿಯರ್ ಗ್ಯಾಸ್ ಇತ್ಯಾದಿಗಳು ತೆಗೆದುಕೊಂಡು ನಾವು ಮಾಡುತ್ತೇವೆ. ದಿ ಮೆಸೇಜ್ ವಾಸ್ ಕ್ಲಿಯರ್, ಎಲ್ಲರೂ ಅವ್ರವ್ರ ಮನೇಲಿರಬೇಕು. ಹೇಗಪ್ಪ ಸಾಧ್ಯ? 1.5 ಕೋಟಿ ಜನ ಇರೋ ಊರಲ್ಲಿ ಎಲ್ಲರಿಗೂ ಮನೆ ಒಳಗಿರಿ, ಬಿಸ್ನೆಸ್ ಬಿಟ್ಬಿಡಿ, ಶಾಲೆ ಬಿಟ್ಬಿಡಿ, ಆಫೀಸ್ ಬಿಟ್ಬಿಡಿ, ಕಚೇರಿಗೆ ಬರಬೇಡಿ ಇತ್ಯಾದಿಗಳನ್ನು. ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಸಭೆ ತಗೊಂಡ್ರು ಪ್ರಧಾನಮಂತ್ರಿಗಳ ಭಾಷಣ ಆದ ನಂತರ ರಾತ್ರಿ 10:15 ಗಂಟೆಗೆ. ಅದರಲ್ಲಿ ನಾವು ರಾಜ್ಯಾದ್ಯಂತ ನಾವೇನೇನು ಮಾಡಬೇಕು ಅಂತ, ಕೆಲವು ಇಲಾಖೆಯನ್ನು ಹೊರತುಪಡಿಸಿ ಬೇರೆ ಎಲ್ಲ ಇಲಾಖೆಗಳಿಗೂ ಸಹ ವರ್ಕ್ ಫ್ರಮ್ ಹೋಮ್ ಅಂತ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಸೂಚನೆ ಮಾಡ್ತಾರೆ. ಅಷ್ಟರಲ್ಲಿ ನಾನು ನಮ್ಮ ಅಡಿಷನಲ್ CP ಸೊಮೆಂದುಗೆ ಹೇಳಿಬಿಟ್ಟು ಎಲ್ಲ DCPsಗೆ ರಾತ್ರಿ 12 ಗಂಟೆಗೆ ಬರಕ್ಕೆ ಹೇಳಿಬಿಡಿ ಅಂತ ಹೇಳಿದೆ. ಸೊ ನಾವು ಪ್ರಧಾನಮಂತ್ರಿಗಳ ಮೀಟಿಂಗ್ ಆದ ನಂತರ ಚೀಫ್ ಸೆಕ್ರೆಟರಿ ಮೀಟಿಂಗ್ ಆಯಿತು. ಚೀಫ್ ಸೆಕ್ರೆಟರಿ ಮೀಟಿಂಗ್ ಆದ ನಂತರ ನಮ್ಮ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಪ್ರವೀಣ್ ಸೂದ್, ಅಡಿಷನಲ್ DG ಲಾ ಆ್ಯಂಡ್ ಆರ್ಡರ್ ಮತ್ತು ಅಡಿಷನಲ್ DG ಇಂಟೆಲಿಜೆನ್ಸ್ ಕಮಲ್ ಪಂತ್ ಅವರು ನಾನು ಕೂತ್ಕೊಂಡು ಮತ್ತೆ ಒಂದು ಮೀಟಿಂಗ್ ಮಾಡಿ ಏನೇನು ಮಾಡಬೇಕಾಗಿದೆ ಅದರ ಬಗ್ಗೆ ನಾವು ಪ್ಲ್ಯಾನ್ ಮಾಡಿದೆ. ಅದರಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಯಾವುದೇ ರೀತಿ ನಾವು ಫೋರ್ಸ್ ಯೂಸ್ ಮಾಡಬಾರ್ದು ಜನರ ಮೇಲೆ. ಎರಡನೇದು, ಯಾರೋ ಎಸೆನ್ಷಿಯಲ್ ಡ್ಯೂಟೀಸ್ ಇದೆ ಅವ್ರಿಗೆ ಪಾಸ್ ಕೊಡಬೇಕಾಗಿರೋದು ಪ್ರಕ್ರಿಯೆ ನಮ್ಮ ಮೇಲೇ ಜವಾಬ್ದಾರಿಯನ್ನು ನೀಡುತ್ತಾರೆ. ಮತ್ತು ಕೊರೋನಾ ಸೋಂಕಿತರಿಗೆ ಯಾವ್ಯಾವ ರೀತಿಯ ಅನುಕೂಲಗಳು ನೀಡಬೇಕು ಅಂತ. ದೀಸ್ ವರ್ ದ 3 ಥಿಂಗ್ಸ್ ಅವರ್ ಅಜೆಂಡಾ. ಮುಂದಿನ ಸಂಚಿಕೆಯಲ್ಲಿ ನಾನು ನಿಮಗೆಲ್ಲರಿಗೂ ಈ ಲಾಕ್ಡೌನ್ ಅನ್ನು ಯಾವ ರೀತಿ ನಾವು ಎನ್ಫೋರ್ಸ್ ಮಾಡಿದ್ದೀವಿ ಅನ್ನೋ ತಿಳಿಸ್ತೀನಿ. ಸಾವಿರಾರು ಪಾಸ್ಗಳು ಯಾವ ರೀತಿ ನಾವು ವಿತರಿಸಿದ್ದೀವಿ ಹಾಗೂ ಈ ಸಮಯದಲ್ಲಿ ಅಗತ್ಯ ವಸ್ತುಗಳು ಅಂಗಡಿ ಮುಂಭಾಗದಲ್ಲಿ ಹಾಗೂ ಅಂಗಡಿ ಹಿಂಭಾಗದಲ್ಲಿ ಯಾವ ರೀತಿಯಾಗಿ ಹಳ್ಳಿಗಳಿಂದ ಹಾಗೂ ಕಾರ್ಖಾನೆಗಳಿಂದ ಬಂದು ಹಾಗೂ ಮುಂಭಾಗದಲ್ಲಿ ಯಾವ ರೀತಿಯಾಗಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡುತ್ತಾ ಈ ಅಂಗಡಿಗಳ ಅಗತ್ಯ ಸೇವೆಯನ್ನು ಯಾವ ರೀತಿಯಾಗಿ ನಡೆಯಿತು ಅಂತ. ಥ್ಯಾಂಕ್ ಯು ವೆರಿ ಮಚ್.